ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ವಿಡಿಯೋ ಸೀರೀಸ್ನಲ್ಲಿ ನಾನು ನಿಮಗೆ ಇಂಗ್ಲೀಷ್ ಗ್ರಾಮರ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಇದು ನಿಮಗೆ ಎಲ್ಲ ಇಂಗ್ಲೀಷ್ ಇಂಟರ್ವ್ಯೂಸ್ಗೂ ಹೆಲ್ಪ್ ಆಗುತ್ತೆ, ರಿಟರ್ನ್ ಟೆಸ್ಟ್ನಲ್ಲಿ ಆ್ಯಂಡ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಕೂಡ ನಿಮಗೆ MCQಗೆ ಹೆಲ್ಪ್ ಆಗುತ್ತೆ. ಸೊ ಪ್ರತಿ ಕ್ವಶನ್ಗೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತೀನಿ ಆ್ಯಂಡ್ ಎಲ್ಲ ಕ್ವಶನ್ಸ್ನೂ ಅಟೆಂಡ್ ಮಾಡಿ. ರೈಟ್? ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಒನ್ ನೋಡಿ ಇಲ್ಲಿ. ಐ ಡೋಂಟ್ ನೋ ಎನಿಬಡಿ ಡ್ಯಾಶ್ ದಟ್ ನೇಮ್, ಬೈ ದಟ್ ನೇಮ್, ವಿತ್ ದಟ್ ನೇಮ್, ಫ್ರಮ್ ದಟ್ ನೇಮ್, ಅಂಡರ್ ದಟ್ ನೇಮ್. ಸೊ ಈಗ ನಿಮಗೆ 10 seconds ಟೈಮ್ ಕೊಡ್ತಾ ಇದ್ದೀನಿ, ಆನ್ಸರ್ ಗೆಸ್ ಮಾಡಿ. ಐ ಡೋಂಟ್ ನೋ ಎನಿಬಡಿ ಬೈ ದಟ್ ನೇಮ್ ಅನ್ಬೇಕು, ಆ ಹೆಸರಿಂದ ಬೈ ದಟ್ ನೇಮ್. ಡೋಂಟ್ ಪಾಯಿಂಟ್ ಯುವರ್ ಫಿಂಗರ್ ಟು ಮೀ, ಅಗೇನ್ಸ್ಟ್ ಮೀ, ಫಾರ್ ಮೀ, ಅಟ್ ಮೀ. ಡೋಂಟ್ ಪಾಯಿಂಟ್ ಯುವರ್ ಫಿಂಗರ್ ಆಟ್ ಮೀ ಅನ್ಬೇಕು. ಆಟ್ ಮೀ ಅಂದರೆ ನನ್ನ ಕಡೆ. ಈ ಥರ ಕಡೆ ಅಂತ ಬಂದಾಗೆಲ್ಲ ಆಟ್ ಯೂಸ್ ಮಾಡ್ತೀವಿ. ಆಟ್ ದ ಡಾಗ್, ಲುಕ್ ಆಟ್ ದ ಡಾಗ್, ಡೋಂಟ್ ಥ್ರೋ ದ ಸ್ಟೋನ್ ಆಟ್ ದ ಡಾಗ್. ರೈಟ್? ಐ ಡೋಂಟ್ ಈಟ್ ಮಚ್ ಡ್ಯಾಶ್ ನೈಟ್. ಸೊ ನೈಟ್ ಹಿಂದೆ ಯಾವ ಪ್ರಿಪೋಸಿಷನ್ ಬರುತ್ತೆ? ಇನ್ ನೈಟ್, ಆಟ್ ನೈಟ್, ಡ್ಯೂರಿಂಗ್ ನೈಟ್, ವೈಲ್ ನೈಟ್. ಟ್ರೈ ಮಾಡಿ. ಐ ಡೋಂಟ್ ಈಟ್ ಮಚ್ ಆಟ್ ನೈಟ್ ಅನ್ಬೇಕು. ಯಾವಾಗಲೂ ಕೂಡ ನೈಟ್ ಹಿಂದೆ ಆಟ್ ಬರುತ್ತೆ. ರೈಟ್? ಐ ಡೂ ದಿಸ್ ಅಟ್ ನೈಟ್, ಐ ಡೋಂಟ್ ಡೂ ದಿಸ್ ಅಟ್ ನೈಟ್. ನೀವು ನೈಟ್ನ ಎಂಟೈರ್ ಡ್ಯೂರೇಷನ್ ತೋರಿಸ್ಬೇಕು. ನೈಟ್ ಎಲ್ಲ ಅನ್ನೋ ಹಾಗಿದ್ರೆ ಇನ್ ದ ನೈಟ್ ಅಂತ ಹೇಳ್ಬಹುದು. ನನಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಅಬೌಟ್ ಇಟ್, ಐ ಡೋಂಟ್ ನೋ ಅಬೌಟ್ ಇಟ್ ಆಲ್ಸೋ, ಐ ಡೋಂಟ್ ನೋ ಅಬೌಟ್ ಇಟ್ ಟು ಆಸ್ ವೆಲ್ ಐದರ್. ಚೂಸ್ ಮಾಡಿ ಆನ್ಸರ್. ಐ ಡೋಂಟ್ ನೋ ಅಬೌಟ್ ಇಟ್ ಐದರ್ ಅನ್ಬೇಕು. ರೈಟ್? ಆಲ್ಸೋ, ಟು, ಆಸ್ ವೆಲ್ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬರಲ್ಲ. ನಿನಗೂ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳುವಾಗ ಐದರೇ ಯೂಸ್ ಆಗುತ್ತೆ. ನೀನೂ ಮಾಡಲ್ಲ, ನಾನು ಕೂಡ ಮಾಡಲ್ಲ, ಐ ಡೋಂಟ್ ಡೂ ಇಟ್ ಐದರ್, ಈ ಥರ ಯೂಸ್ ಆಗುತ್ತೆ. ನಾನು ಡೆಲ್ಲಿಗೆ ಬಹಳಷ್ಟು ಸರಿ ಹೋಗಿದ್ದೀನಿ. ಐ ಹ್ಯಾವ್ ಡ್ಯಾಶ್ ಡೆಲ್ಲಿ ಮೆನಿ ಟೈಮ್ಸ್. ಐ ಹ್ಯಾವ್ ಬೀನ್ ಟು ಡೆಲ್ಲಿ, ಐ ಹ್ಯಾವ್ ಗಾನ್ ಟು ಡೆಲ್ಲಿ, ವೆನ್ ಟು ಡೆಲ್ಲಿ, ಗೋ ಟು ಡೆಲ್ಲಿ. ಐ ಹ್ಯಾವ್ ಬೀನ್ ಟು ಡೆಲ್ಲಿ ಮೆನಿ ಟೈಮ್ಸ್. ರೈಟ್? ನಾ 10 ನಿಮಿಷದಲ್ಲಿ ವಾಪಸ್ ಆದೆ. ಐ ಡ್ಯಾಶ್ ಬ್ಯಾಕ್ ಇನ್ 10 minutes. ಐ ಡಿಡ್ ಬ್ಯಾಕ್, ಐ ವರ್ ಬ್ಯಾಕ್, ಐ ವಾಸ್ ಬ್ಯಾಕ್, ಐ ಹ್ಯಾಡ್ ಬ್ಯಾಕ್. ಟ್ರೈ ಮಾಡಿ. ಐ ವಾಸ್ ಬ್ಯಾಕ್, ಐ ವಾಸ್ ಬ್ಯಾಕ್ ಇನ್ 10 minutes. ಯಾಕೆ ಅಂದರೆ ಬ್ಯಾಕ್ ಅನ್ನೋದು ಒಂದು ಆಡ್ಜೆಕ್ಟಿವ್. ಇದೇ ಥರನೇ ಯೂಸ್ ಮಾಡಬೇಕು ಬಿ ಫಾರ್ಮ್ಸ್ ಜೊತೆ. ಐ ವಾಸ್ ಬ್ಯಾಕ್, ಐ ಆಮ್ ಬ್ಯಾಕ್, ಐ ವಿಲ್ ಬಿ ಬ್ಯಾಕ್ ಇನ್ 10 minutes. ರೈಟ್? ಕಿರಣ್ ವಾಸ್ ಎಕ್ಸೈಟೆಡ್ ಟು saw you, seeing you, see you, seen you. ಪಾಸ್ಟ್ ಟೆನ್ಸ್ನಲ್ಲಿದೆ. ಟ್ರೈ ಮಾಡಿ. ಕಿರಣ್ ವಾಸ್ ಎಕ್ಸೈಟೆಡ್ ಟು ಸಿ ಯು ಅನ್ಬೇಕು. ಎಸ್, ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ನಲ್ಲೇ ಇದೆ. ಪಾಸ್ಟ್ ಟೆನ್ಸ್ನಲ್ಲಿ ಈ ಥರ ಇನ್ಫಿನಿಟಿವ್ ಬಂದರೆ ಅಂದರೆ ಟು ಮುಂದೆ ಬೇಸ್ ವರ್ಬ್ ಬರೋದು. ಅದು ಯಾವಾಗಲೂ ಕೂಡ ವರ್ಬ್ ಬೇಸ್ ಫಾರ್ಮ್ನಲ್ಲೇ ಇರುತ್ತೆ. ಟು ಸಾ ಯು ಅಲ್ಲ, ಟು ಸಿ ಯು. ಕಿರಣ್ ವಾಸ್ ಎಕ್ಸೈಟೆಡ್, ಅದು ಪಾಸ್ಟ್ ಟೆನ್ಸ್ನಲ್ಲಿದೆ. ದ ಶಾಪ್ ಈಸ್ ಡ್ಯಾಶ್ ಬ್ಯಾಂಕ್. ಆಪೋಸಿಟ್ ಆಫ್ ಬ್ಯಾಂಕ್, ಆಪೋಸಿಟ್ ದ ಬ್ಯಾಂಕ್, ಆಪೋಸಿಟ್ ಟು ಬ್ಯಾಂಕ್, ಆಪೋಸಿಟ್ ಫ್ರಮ್ ಬ್ಯಾಂಕ್. ದ ಶಾಪ್ ಈಸ್ ಆಪೋಸಿಟ್ ದ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಆಪೋಸಿಟ್ ದ ಸಮಥಿಂಗ್ ಬಂದರೆ ಅದ್ರ ಎದುರುಗಡೆ ಇದೆ ಅಂತ ಅರ್ಥ. ಆಪೋಸಿಟ್ ಆಫ್ ಅಂದರೆ ವಿರುದ್ಧವಾಗಿರೋದು ಅರ್ಥದಲ್ಲಿ, ಬಿಹೇವಿಯರ್ನಲ್ಲಿ, ಆ್ಯಕ್ಷನ್ನಲ್ಲಿ. ಆ್ಯಂಡ್ ಆಪೋಸಿಟ್ ಫ್ರಮ್ ಅಂತ ಯೂಸ್ ಮಾಡಲ್ಲ ನಾವು. ರೈಟ್? ನೆಕ್ಸ್ಟ್ ಒನ್. ದೇ ಹ್ಯಾವ್ ಅ 3 year old. ಸಪ್ರೇಟ್ ಮಾಡಿ ಬರಿಬೇಕಾ? 3 years old ಅನ್ನೋದು ಕರೆಕ್ಟಾ? 3 years old with hyphen ಕರೆಕ್ಟಾ? 3 year old with hyphen ಕರೆಕ್ಟಾ?
ದೇ ಹ್ಯಾವ್ ಅ 3-year old ಪ್ಲೂರಲ್ ಇರಬಾರ್ದು ಆ್ಯಂಡ್ ಹೈಫನ್ ಇರಬೇಕು. ಇದು ಸಿಂಗಲ್ ವರ್ಡ್, ಇದು ಅಡ್ಜೆಕ್ಟಿವ್ ಆಗಿದೆ. ಎಂಥ ಸನ್? ಆ ಸಣ್ಣ ಏಜ್ನ ನಾವು ಅಡ್ಜೆಕ್ಟಿವ್ ಫಾರ್ಮಲ್ಲಿ ಹೇಳ್ತಾ ಇದ್ದೀವಿ. ಇಷ್ಟೊತ್ತಿನವರೆಗೂ ಎಲ್ಲಿದ್ದೆ? ವೇರ್ ಡ್ಯಾಶ್ ಟಿಲ್ ನಾವು, ವೇರ್ ವರ್ ಯು ಟಿಲ್ ನಾವು, ವೇರ್ ಆರ್ ಯು ಟಿಲ್ ನಾವು, ವೇರ್ ಹ್ಯಾವ್ ಯು ಬೀನ್ ಟಿಲ್ ನಾವು, ವೇರ್ ಹ್ಯಾಡ್ ಯು ಬೀನ್ ಟಿಲ್ ನಾವು. ವೇರ್ ಹ್ಯಾವ್ ಯು ಬೀನ್ ಟಿಲ್ ನಾವು. ನೋಡಿ, ಇಲ್ಲಿ ತುಂಬ ಟೈಮಿಂದ ಈಗಿನವರೆಗೂ, ಅಟ್ ಪ್ರೆಸೆಂಟ್ವರೆಗೂ ಅಂತ ಹೇಳೋವಾಗ ಐ ಹ್ಯಾವ್ ಬೀನ್ ಲೈಕ್ ದಿಸ್, ಐ ಹ್ಯಾವ್ ಬೀನ್ ದೇರ್, ಐ ಹ್ಯಾವ್ ಬೀನ್ ಹಿಯರ್ ಅಂತ ಹೇಳ್ತೀವಿ ಇರೋದು. ಇಷ್ಟೊತ್ತಿಗೆ ಎಲ್ಲಿದೆ ಅಂದರೆ ವೇರ್ ಹ್ಯಾವ್ ಯು ಬೀನ್ ಟಿಲ್ ನಾವು ಅನ್ಬೇಕು. ವೇರ್ ವರ್ ಅಂದರೆ ಪಾಸ್ಟ್, ವೇರ್ ಆರ್ ಅಂದರೆ ಪ್ರೆಸೆಂಟ್, ಆ್ಯಂಡ್ ವೇರ್ ಹ್ಯಾಡ್ ಅಂದರೆ ಪಾಸ್ಟ್ ಇನ್ ದ ಪಾಸ್ಟ್. ಸೊ ಎಲ್ಲ ಕ್ವಶನ್ಗಳು ತುಂಬ ಕಡೆ ಇಂಟರ್ವ್ಯೂಸ್ನಲ್ಲಿ ಕೇಳ್ತಿರ್ತಾರೆ, ನಾನು ಅಲ್ಲಿಂದ ತೊಗೊಂಡಿದ್ದೀನಿ. ಆ್ಯಂಡ್ ಎಕ್ಸಾಮ್ಸ್ನಲ್ಲೂ, ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಹೆಲ್ಪ್ ಆಗುತ್ತೆ. ಆದ್ದರಿಂದ ಪ್ಲೀಸ್ ಈ ವಿಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿ. ಸೊ ಈ ವಿಡಿಯೋಗೆ ಹೆಚ್ಚು ಲೈಕ್ಸ್ ಬಂದರೆ ನನಗೆ ಗೊತ್ತಾಗುತ್ತೆ ಇದು ಎಲ್ಲರಿಗೂ ಬೇಕಾಗಿದೆ ಅಂತ. ಸೊ ನಾನು ಸೀರೀಸ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಇನ್ನೂ ಯಾವ್ಯಾವ ಥರ ಕ್ವಶನ್ ಇರಬೇಕು, ಟಾಪಿಕ್ಸ್ ಇರಬೇಕು, ನನ್ನ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ, ರೈಟ್? ಸೊ ಪ್ರತಿ ವಿಡಿಯೋದಲ್ಲೂ ನಾನು 20 ಕ್ವಶನ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್, ಹಿಟ್ ಇಟ್ ಡ್ಯಾಶ್, ಹಿಟ್ ಇಟ್ ಹಾರ್ಡ್ಲಿ, hit it hard, hit it with hard, hit it by hard. ಹಿಟ್ ಇಟ್ ಹಾರ್ಡ್ ಅನ್ಬೇಕು, ಯಾಕೆಂದರೆ ಹಾರ್ಡ್ ಅನ್ನೋದು ಅಡ್ಜೆಕ್ಟಿವ್, ಹಾರ್ಡ್ಲಿ ಅನ್ನೋದು ಅಲ್ಲ. ಆ್ಯಂಡ್ ಅಡ್ಜೆಕ್ಟಿವ್ ಅಂದರೆ ಮತ್ತೇನೂ ಹಾಕಬೇಕಾಗಿಲ್ಲ. ನಾವು ಫಿಲ್ಮ್ನ ತುಂಬ ಸರಿ ನೋಡಿದ್ದೀನಿ. ಐ ಡ್ಯಾಶ್ ದಟ್ ಮೂವಿ ಮೆನಿ ಟೈಮ್ಸ್. ಐ ವಾಸ್ ಸೀನ್, ಐ ಹ್ಯಾವ್ ಸೀನ್, ಐ ಹ್ಯಾಡ್ ಸೀನ್, ಐ ಸಾ ದಟ್ ಮೂವಿ. I have seen that movie many times. ಅಷ್ಟೇ. He is dash to work. He is so old to work. He is very old to work. He is too old to work. He is enough old to work. He is too old to work. ನೋಡಿ, ಒಂದು ಕೆಲಸ ಮಾಡೋಕ್ಕಾಗದೇ ಇರೋಷ್ಟು ಒಂದು ಇದೆ ಅಂತ ಹೇಳೋವಾಗ ಟೂ ಅಡ್ಜೆಕ್ಟಿವ್ ಯೂಸ್ ಆಗುತ್ತೆ, ರೈಟ್? ಬೇರೆ ಯಾವುದೂ ಅಲ್ಲ. ದ ಡಾಗ್ ಜಂಪ್ಡ್ ಆನ್ ದ ಗೇಟ್, ಅಬೌವ್ ದ ಗೇಟ್, ಅಪ್ ದ ಗೇಟ್, ಓವರ್ ದ ಗೇಟ್. ದ ಡಾಗ್ ಜಂಪ್ಡ್ ಓವರ್ ದ ಗೇಟ್. ಸೊ ಚೂಸ್ ಮಾಡಿ ಯಾವ್ದು ಕರೆಕ್ಟ್ ಇದೆ. My cousin lives nearby. My cousin lives nearby. Separate words. My cousin lives the nearby. My cousin lives nearby the park. My cousin lives nearby. ಅಷ್ಟೇ. ಸೊ ನಿಯರ್ ಬೈ ಅನ್ನೋದು ಪ್ಲೇಸ್ನ ಹೇಳ್ತಿರೋಂಥ ಅಡ್ವರ್ಬ್. ಅದಾದಮೇಲೆ ಮತ್ತೆ ಯಾವುದು ವರ್ಡ್ ಹಾಕಬಾರ್ದು, ಆ್ಯಂಡ್ ಅದು ಸಿಂಗಲ್ ವರ್ಡ್ ಅಷ್ಟೇ. ನೀನಾಗ ಕಾಲೇಜ್ ಡೇಸ್ನಲ್ಲಿ ಪ್ರತಿದಿನ ಹೋಗ್ತಾ ಇದೆಯಾ? ಡಿಡ್ ಯು ಡ್ಯಾಶ್ ಟು ಕಾಲೇಜ್ ಎವ್ರಿ ಡೇ? ಡಿಡ್ ಯು ಗೋ ಟು ಕಾಲೇಜ್? ಡಿಡ್ ಯು ಯೂಸ್ ಟು ಗೋ ಟು ಕಾಲೇಜ್? ಡಿಡ್ ಯು ಯೂಸ್ ಟು ಗೋ ಟು ಕಾಲೇಜ್? ಡಿಡ್ ಯು ವೆಂಟ್ ಟು ಕಾಲೇಜ್? ಪಾಸ್ಟ್ನ ರೊಟೀನ್ ಬಗ್ಗೆ ಮಾತಾಡ್ತಿದ್ದೆ. ಡಿಡ್ ಯು ಯೂಸ್ ಟು ಗೋ ಟು ಕಾಲೇಜ್ ಅನ್ಬೇಕು. ಡಿಡ್ ಬಂದಾಗ ಯೂಸ್ ಬರುತ್ತೆ, ಯೂಸ್ಡ್ ಅಲ್ಲ. ಐ ಯೂಸ್ಡ್ ಟು ಗೋ ಟು ಕಾಲೇಜ್, ಐ ಡಿಡೆಂಟ್ ಯೂಸ್ ಟು ಗೋ ಟು ಕಾಲೇಜ್. ಡಿಡ್ ಯು ಯೂಸ್ ಟು ಗೋ ಟು ಕಾಲೇಜ್ ಎವ್ರಿ ಡೇ ಅಂತ ಕೇಳ್ತಾರೆ. ನೆಕ್ಸ್ಟ್ ಒನ್, ಅದು ರೆಡಿ ಆಗೋವರೆಗೂ ಕಾಯಿ. ವೆಯ್ಟ್ ಅಂಟಿಲ್ ಇಟ್ ವಿಲ್ ರೆಡಿ, ವೆಯ್ಟ್ ಅಂಟಿಲ್ ಇಟ್ ವಿಲ್ ಬಿ ರೆಡಿ, ಇಟ್ ಈಸ್ ರೆಡಿ, ಇಟ್ ರೆಡಿ. ಟ್ರೈ ಮಾಡಿ. ವೆಯ್ಟ್ ಅಂಟಿಲ್ ಇಟ್ ಈಸ್ ರೆಡಿ. ಸೊ ಇಲ್ಲಿ ನೋಡಿ, ಫ್ಯೂಚರ್ನಲ್ಲಿ ನಾವು ಅಂಟಿಲ್, ಆಫ್ಟರ್, ಬಿಫೋರ್, ಅಪ್ ಟು ಈ ಥರ ವರ್ಡ್ಸ್ ಬಂದಾಗ ಅದ್ರ ಮುಂದೆ ಪ್ರೆಸೆಂಟ್ ಸಿಂಪಲ್ನೇ ಯೂಸ್ ಮಾಡಬೇಕು. ಎಸ್, ಫ್ಯೂಚರ್ನ ಆ್ಯಕ್ಷನ್ ಬಗ್ಗೆನೇ ಹೇಳ್ತಾ ಇದ್ದೀವಿ. ಈ ವರ್ಡ್ಸ್ ಬಂದರೆ ಫ್ಯೂಚರ್ನಲ್ಲಿ ಪ್ರೆಸೆಂಟ್ ಸಿಂಪಲ್ಲೇ ಬರುತ್ತೆ, ಫ್ಯೂಚರ್ ಟೆನ್ಸ್ ಅಲ್ಲ. ವೆಯ್ಟ್ ಅಂಟಿಲ್ ಇಟ್ ಈಸ್ ರೆಡಿ, ರೆಡಿ ಆಗೋವರೆಗೂ ವೆಯ್ಟ್ ಮಾಡು. ನೆನ್ಪಿಟ್ಕೊಳ್ಳಿ, ಇದು ನಾನು ತುಂಬ ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಯು ಡ್ಯಾಶ್ ಟೋಲ್ಡ್ ಮಿ ದಟ್ ಬಿಫೋರ್, ಯು ಶುಡ್ ಹ್ಯಾವ್ ಟೋಲ್ಡ್ ಮಿ ದಟ್ ಬಿಫೋರ್, you had to told me that before, you have to told me that, you would have told me that before.
ಯು ಶುಡ್ ಹ್ಯಾವ್ ಟೋಲ್ಡ್ ಮಿ ದ್ಯಾಟ್ ಬಿಫೋರ್. ನೀವು ಮೊದಲೇ ಹೇಳಬೇಕಾಗಿತ್ತು. ಇದ್ರ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ. ಶುಡ್ ಹ್ಯಾವ್, ಕುಡ್ ಹ್ಯಾವ್, ವುಡ್ ಹ್ಯಾವ್. ಹೋಗಿ ಚೆಕ್ ಮಾಡಿ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಬೆಳಿಗ್ಗೆಯಿಂದ ಇಲ್ಲಿ ಯಾರೂ ಇಲ್ಲ. ದೇರ್ಸ್ ಬೀನ್ ನೋ ಬಡಿ ಹಿಯರ್. ಫ್ರಮ್ ಮಾರ್ನಿಂಗ್ ಅನ್ಬೇಕಾ? ಟಿಲ್ ಮಾರ್ನಿಂಗ್, ಸಿನ್ಸ್ ಮಾರ್ನಿಂಗ್, ಇನ್ ದ ಮಾರ್ನಿಂಗ್. ಟ್ರೈ ಮಾಡಿ. ದೇರ್ಸ್ ಬೀನ್ ನೋ ಬಡಿ ಹಿಯರ್ ಸಿನ್ಸ್ ಮಾರ್ನಿಂಗ್. ಪಾಸ್ಟ್ನ ಒಂದು ಟೈಮಿಂದ ಅಂತ ಹೇಳುವಾಗ ಸಿನ್ಸ್ ಯೂಸ್ ಮಾಡಬೇಕು, ಮತ್ತು ಯಾವ ವರ್ಡ್ ಕೂಡ ಅಲ್ಲ. ಹಾಂ, ಈಗ ಇದನ್ನು ಹೇಳಿ. ಹೆದರಿಕೊಂಡಿರುವ ವ್ಯಕ್ತಿ ಇಂಗ್ಲೀಷ್ನಲ್ಲಿ ಏನಂತಾರೆ? ಆ್ಯನ್ ಅಫ್ರೆಡ್ ಮ್ಯಾನ್ ಅನ್ಬೇಕಾ? ಅ ಸ್ಕೇರಿ ಮ್ಯಾನ್ ಅನ್ಬೇಕಾ? ಅ ಫ್ರೈಟನ್ಡ್ ಮ್ಯಾನ್ ಅನ್ಬೇಕಾ? ಅ ಫ್ರೈಟನಿಂಗ್ ಮ್ಯಾನ್? ಚೂಸ್ ಮಾಡಿ. ಅ ಫ್ರೈಟನ್ಡ್ ಮ್ಯಾನ್. ಸೊ ಫ್ರೈಟನ್ಡ್ ಅನ್ನೋದು ಅಡ್ಜೆಕ್ಟಿವ್, ಆ್ಯಂಡ್ ಈ ಥರ ನೌನ್ ಹಿಂದೆ ಯೂಸ್ ಮಾಡಬಹುದು ಇದನ್ನು. ಅಂದರೆ ಹೆದರಿಕೊಂಡಿರುವ. ಫ್ರೈಟನಿಂಗ್ ಅಂದರೆ ಹೆದರಿಸುವ. ಆ್ಯಂಡ್ ಅಫ್ರೆಡ್ ಅನ್ನೋದನ್ನ ಆ ಥರ ಯೂಸ್ ಮಾಡಬಾರ್ದು. ಆ್ಯಂಡ್ ಸ್ಕೇರಿ ಅಂದರೆ ಹೆದರಿಸುವಂಥದ್ದು ಅನ್ನೋದು. ರೈಟ್? ಗೊತ್ತಾಯ್ತಲ್ಲ? ಸೊ ಈಗ ನನಗೆ ಕೆಳಗಡೆ ಕಮೆಂಟ್ ಮಾಡಿ ನೀವೆಷ್ಟು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಿದ್ರಿ. ಆ್ಯಂಡ್ ಈ ವಿಡಿಯೋ ಹೇಗಿದೆ, ನಾನು ಇದನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಹೇಳಿ. ಇನ್ನೂ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನು ಯಾವ ಟಾಪಿಕ್ಸ್ನ ಇನ್ಕ್ಲೂಡ್ ಮಾಡಬೇಕು ಹೇಳಿ. ಆ್ಯಂಡ್ ಈ ವಿಡಿಯೋಗೆ ಹೆಚ್ಚು ಲೈಕ್ಸ್ ಬಂದರೆ ನಾನು ಗೊತ್ತಾಗುತ್ತೆ ತುಂಬ ಜನಕ್ಕೆ ಇಷ್ಟ ಆಗಿದೆ ಅಂತ. ಆ್ಯಂಡ್ ಈ ಕ್ಲಾಸ್ನ PDF ನೋಟ್ಸ್ನ ನಾನು ನನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.